ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ SP ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮಾರ್ಚ್ 25ರ ನಂತರ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಈ ಯುಗಾದಿ ಹಬ್ಬ ಕಳೆದ ನಂತರ ಹೊಸ ಸಂವತ್ಸರವೂ ಕೂಡ ಉಂಟಾಗಿದೆ ಸ್ನೇಹಿತರೆ. ಇದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ. ಶ್ರೀ ಪರಭವ ನಾಮ ಸಂವತ್ಸರವು ನಿಮ್ಮ ಗ್ರಹಗಳ ಸಂಚಾರವನ್ನು ಏನೆಲ್ಲ ರೀತಿಯಲ್ಲಿ ತರಲಿದೆ, ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮಾರ್ಚ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಮಾರ್ಚ್ ತಿಂಗಳು ಕುದಿಯುವ ಕುಟುಂಬ ಜೀವನ ಮತ್ತು ಹರಳುವಂತಹ ಪ್ರೇಮ ಅಂತಲೇ ಹೇಳ್ಬೋದು. ಭಾವನಾತ್ಮಕ ದ್ವಂದ್ವಗಳ ತಿಂಗಳು ಅಂತಲೇ ಹೇಳ್ಬೋದು. ಈ ಮಾರ್ಚ್ ತಿಂಗಳನ್ನು ನಿಮ್ಮ 4ನೇ ಮನೆಯ ಸ್ಥಾನದಲ್ಲಿ ಅಂದರೆ ಮಂಗಳ ಮತ್ತು ರಾಹುವಿನ ಸಂಯೋಜನೆಯಿಂದ ಜ್ವಾಲಾಮುಖಿಯಂತೆ ಈ ತಿಂಗಳು ಇರಲಿದೆ. ಅದರಲ್ಲೂ ಇದರಿಂದ ಕೌಟುಂಬಿಕ ಜೀವನದಲ್ಲಿ ಅಶಾಂತಿ, ಚಡಪಡಿಕೆ ಮತ್ತು ವಾಗ್ವಾದಗಳು ಕೂಡ ಉಂಟಾಗಿರ್ಬೋದು. ನಿಮ್ಮದೇ ಮನೆಯಲ್ಲಿ ನಿಮಗೆ ನೆಮ್ಮದಿ ಇಲ್ಲದಂತೆ ನಿಮಗೆ ಅನಿಸಿರ್ಬೋದು ಸ್ನೇಹಿತರೆ. ಆದರೆ ನಿಮ್ಮ 5ನೇ ಮನೆಯು ಉಚ್ಚ ಶುಕ್ರನ ಆಶೀರ್ವಾದವನ್ನು ಪಡೆದಿರೋ ಕಾರಣ ಮನೆಯಲ್ಲಿ ಚಂಡಮಾರುತವಿದ್ದರೂ ನಿಮ್ಮ ಪ್ರೇಮ ಜೀವನ ಮತ್ತು ಕಲಾತ್ಮಕ ಹವ್ಯಾಸಗಳು ನಿಮಗೆ ಸುಂದರವಾದಂತಹ ನೆಮ್ಮದಿಯನ್ನು ನೀಡಲಿದೆ. ಈ ತೀವ್ರವಾದ ಶಕ್ತಿಯನ್ನು ಕುಟುಂಬದ ಜಗಳಕ್ಕೆ ಬದಲಿಸುವ ಬದಲು ಕಲೆ ಅಥವಾ ಪ್ರೇಮದ ಕಡೆಗೆ ಹರಿಸುವುದು ಈ ರಾಶಿಯವರಿಗೆ ಬಹಳ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಮಾರ್ಚ್ ತಿಂಗಳಿನಲ್ಲಿ ಪ್ರಮುಖ ಗ್ರಹ ಸಂಚಾರಗಳು ಏನಾಗಿತ್ತು ಈ ರಾಶಿಯವರಿಗೆ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 7 ಮತ್ತು 12ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು 5ನೇ ಮನೆಯ ಹುಚ್ಚ ಸ್ಥಾನದಲ್ಲಿ ಇರೋ ಕಾರಣ ಈ ಟೈಮ್ನಲ್ಲಿ ತೀವ್ರವಾದಂತಹ ಪ್ರೇಮ ಸುಖವನ್ನು ಈ ರಾಶಿಯವರು ಅನುಭವಿಸ್ತೀರಿ. ಸೃಜನಶೀಲತೆ ನಿಮ್ಮಲ್ಲಿ ಹೆಚ್ಚಾಗಲಿದೆ ಮತ್ತು ನಿಮ್ಮ ಮಕ್ಕಳಿಂದ ಸಂತೋಷವನ್ನು ಕೂಡ ಕಾಣಲಿದ್ದೀರಿ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯನು 4ನೇ ಮನೆಯಿಂದ 5ನೇ ಮನೆಗೆ ಪ್ರವೇಶವನ್ನು ಮಾರ್ಚ್ 15ರಂದೇ ಆಲ್ರೆಡಿ ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಸೂರ್ಯನ ಈ ಸಂಚಾರದಿಂದ ಆಲ್ರೆಡಿ ಕಾಣ್ತಾ ಬಂದಿದ್ದೀರಿ ಸ್ನೇಹಿತರೆ. ಅದೇನೆಂದರೆ ಕೆಲಸದಲ್ಲಿ ಒತ್ತಡವೂ ಕೂಡ ಹೆಚ್ಚಾಗ್ತಾ ಬಂದಿದೆ. ಹಾಗೆಯೇ ನಿಮ್ಮ ಮಕ್ಕಳ ಮೂಲಕ ಖ್ಯಾತಿಯನ್ನು ಕೂಡ ನೀವು ಕಾಣ್ತಾ ಬಂದಿದ್ದೀರಿ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಪಿತ್ರಾರ್ಜಿತ ಆಸ್ತಿ ಮತ್ತು ಆಧ್ಯಾತ್ಮಿಕ ಜ್ಞಾನದ ಕಡೆ ಹೆಚ್ಚಿನ ಒಲವು ನಿಮಗೆ ತೋರ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ರಾಹುಗ್ರಹದ ವಿಚಾರಕ್ಕೆ ಬರೋದಾದರೆ 4ನೇ ಮನೆಯ ಕುಂಭ ರಾಶಿಯಲ್ಲಿ ರಾಹು ಇರಲಿದ್ದು ಮನೆಯಲ್ಲಿ ಅಶಾಂತಿ ಮತ್ತು ತಾಯಿಯ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಇನ್ನು ನಿಮ್ಮ ರಾಶಿ ಅಧಿಪತಿಯಾದಂತಹ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 4ನೇ ಮನೆಯ ಕುಂಭ ರಾಶಿಯಲ್ಲಿ ಮಂಗಳನು ಇರಲಿದ್ದು ಕೌಟುಂಬಿಕ ಕಲಹ, ಆಸ್ತಿ ವಿವಾದ ಮತ್ತು ಎದೆಯ ಭಾಗದ ಸಮಸ್ಯೆಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ಈ ರಾಶಿಯವರು ಮಂಗಳನ ಸಂಚಾರದ ಟೈಮ್ನಲ್ಲಿ ವಹಿಸಬೇಕಾಗಿರ್ತದೆ. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಮಾರ್ಚ್ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ. ಹಾಗೆಯೇ ಈ ಮಾರ್ಚ್ 24ರ ನಂತರ ಈ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಆಗಲಿದೆ, ಹಣಕಾಸಿನ ವಿಚಾರದಲ್ಲಿ ಹಣಕಾಸು ದೊರೆಯಲಿದೆಯಾ, ಅದೃಷ್ಟ ಕೂಡಿರಲಿದೆಯಾ ಅಂತ ನೋಡ್ತಾ ಬರೋದಾದರೆ ಆರ್ಥಿಕವಾಗಿ ಇದು ಆಸ್ತಿಗಳ ಮೇಲಿನ ವೆಚ್ಚ ಮಾಡುವಂತಹ ತಿಂಗಳು ಅಂತಲೇ ಹೇಳ್ಬೋದು ಈ ಮಾರ್ಚ್ ತಿಂಗಳನ್ನು. ಅದರಲ್ಲೂ ಮನೆ ನವೀಕರಣ, ವಾಹನ ರಿಪೇರಿ ಅಥವಾ ಹೊಸ ಆಸ್ತಿ ಖರೀದಿಗಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗ್ಬೋದು. ಆಸ್ತಿ ವ್ಯವಹಾರ ಮಾಡುವಾಗ ದಾಖಲೆಗಳನ್ನು 2 ಬಾರಿ ಪರಿಶೀಲಿಸಿ, ಏಕೆಂದರೆ ರಾಹುವು ವಂಚನೆಯ ಸಾಧ್ಯತೆಯನ್ನು ಸೂಚನೆ ಮಾಡೋ ಕಾರಣ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಅವಶ್ಯಕ ಆಗಿರ್ತದೆ. ಇನ್ನೊಂದೆಡೆ 5ನೇ ಮನೆಯ ಹುಚ್ಚ ಶುಕ್ರನು ಶೇರ್ ಮಾರ್ಕೆಟ್ ಅಥವಾ ಸಂಗಾತಿಯ ಹೆಸರಿನ ಮಾಡಿದ ಹೂಡಿಕೆಗಳಿಂದ ಲಾಭಗಳನ್ನು ತರಲಿದ್ದಾರೆ. 8ನೇ ಮನೆಯಲ್ಲಿರುವಂತಹ ಗುರು ವಿಮೆ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಅನಿರೀಕ್ಷಿತ ಹಣವನ್ನು ಕೂಡ ತರಬಹುದು. ಆದರೆ ಅದಕ್ಕೆ ಕೆಲವು ಷರತ್ತುಗಳು ಕೂಡ ಇರ್ಬೋದು. ಹಾಗೆಯೇ ಈ ಮಾರ್ಚ್ 24ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ.
ಆರ್ಥಿಕ ಧನಲಾಭವನ್ನು ಶುಕ್ರನ ಈ ಸಂಚಾರದಿಂದ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮ ಹೇಗಿರಲಿದೆ ಈ ಮಾರ್ಚ್ 24ರ ನಂತರ, ಆರೋಗ್ಯದಲ್ಲಿ ಯಾವ ರೀತಿಯ ಕಾಳಜಿಯನ್ನು ವಹಿಸಬೇಕು ಅಂತ ನೋಡ್ತಾ ಬರೋದಾದರೆ, 4ನೇ ಮನೆಯಲ್ಲಿ ಹೃದಯ ಮತ್ತು ಶ್ವಾಸಕೋಶದ ಸ್ಥಾನ ಇರೋ ಕಾರಣ ಮಂಗಳ ಮತ್ತು ರಾಹು ಇಲ್ಲಿ ಇರೋದರಿಂದ ಅಂಗಾರಕ ಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ. ಎದೆಯ ಭಾಗದಲ್ಲಿ ಒತ್ತಡ, ಉಸಿರಾಟದ ಸಮಸ್ಯೆ ಅಥವಾ ಅತಿಯಾದಂತಹ ಆತಂಕದಿಂದ ರಕ್ತದೊತ್ತಡ ಹೆಚ್ಚಾಗ್ಬೋದು. ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅಥವಾ ವಿದ್ಯುತ್ ವೈರಿಂಗ್ ವಿಷಯದಲ್ಲಿ ಬಹಳ ಜಾಗರೂಕರಾಗಿ ಇರಬೇಕು. ವಾಹನ ಚಾಲನೆಯಲ್ಲಿ ಅತಿವೇಗವನ್ನು ಮಾಡಲಿಕ್ಕೆ ಹೋಗಬೇಡಿ. ರಸ್ತೆ ಮೇಲಿನ ಸಿಟ್ಟು ಅಪಘಾತಕ್ಕೆ ಕೂಡ ಕಾರಣವಾಗ್ಬೋದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಪ್ರತಿದಿನ ಪ್ರಾಣಾಯಾಮ ಮಾಡುವುದು ನಿಮಗೆ ಹೆಚ್ಚಿನ ಲಾಭಗಳನ್ನು ತಂದಿರಲಿದೆ. ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಈ ಮಾರ್ಚ್ ತಿಂಗಳು ಕುಟುಂಬ ಜೀವನವು ಒಂದು ಯುದ್ಧ ಭೂಮಿಯಂತೆ ಇರಬಹುದು. ಮನೆಯಲ್ಲಿ ಸ್ಫೋಟಕ ವಾತಾವರಣ ಇರಲಿದ್ದು, ತಾಯಿಯೊಂದಿಗೆ ಅಥವಾ ಆಸ್ತಿ ವಿಷಯದಲ್ಲಿ ಭೀಕರವಾದಂತಹ ವಾಗ್ವಾದಗಳು ಕೂಡ ನಡೀಬೋದು. ಮನೆಯಿಂದ ಹೊರಹೋಗಬೇಕು ಎನ್ನುವಷ್ಟಂತಹ ಕಿರಿಕಿರಿ ನಿಮಗೆ ಉಂಟಾಗ್ಬೋದು. ಆದರೆ ಪ್ರೇಮ ಜೀವನವೇ ನಿಮಗೆ ಈ ತಿಂಗಳ ಸಮಾಧಾನದ ಹಾದಿ ಅಂತಲೇ ಹೇಳ್ಬೋದು. 5ನೇ ಮನೆಯಲ್ಲಿ ಉಚ್ಚ ಶುಕ್ರನು ನಿಮ್ಮ ಪ್ರೇಮ ಜೀವನಕ್ಕೆ ವರದಾನವಾಗಿದ್ದಾರೆ. ಅವಿವಾಹಿತರಿಗೆ ಹೊಸ ಮತ್ತು ಆಕರ್ಷಕ ವ್ಯಕ್ತಿಯ ಪರಿಚಯವೂ ಕೂಡ ಆಗಿರಲಿದ್ದು, ವಿವಾಹಿತರು ಮಕ್ಕಳೊಂದಿಗೆ ಸಮಯ ಕಳೆಯುವ ಮೂಲಕ ಅಥವಾ ಸಂಗಾತಿಯೊಂದಿಗೆ ಹೊರಹೋಗುವ ಮೂಲಕ ಮನೆಯ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೋದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಿಂದ ನಿಮ್ಮ ಸಂಬಂಧದ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ಮಾರ್ಚ್ 24ರ ನಂತರ ಕಾಣ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶಿಕ್ಷಣದ ವಿಚಾರದಲ್ಲಿ ಈ ಮಾರ್ಚ್ 24ರ ನಂತರ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಶಾಲಾ ವಿದ್ಯಾರ್ಥಿಗಳಿಗೆ ಮನೆಯ ವಾತಾವರಣವು ಓದಿಗೆ ಅಷ್ಟು ಪೂರಕವಾಗಿ ಇರುವುದಿಲ್ಲ. ಏಕಾಗ್ರತೆಗಾಗಿ ಲೈಬ್ರರಿ ಅಥವಾ ಸ್ನೇಹಿತರ ಮನೆಗೆ ಹೋಗುವುದು ಉತ್ತಮ. ಆದರೆ ಕಲೆ, ವಿನ್ಯಾಸ ಮತ್ತು ಸಂಗೀತದ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ವಿಷಯ ಅಂತಲೇ ಹೇಳ್ಬೋದು. ಉಚ್ಚ ಶುಕ್ರನು ನಿಮಗೆ ಅದ್ಭುತ ಪ್ರತಿಭೆಯನ್ನು ನೀಡಲಿದ್ದಾನೆ. ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಆಗ್ತಾ ಹೋಗ್ತೀರಿ. ಸಂಶೋಧನೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರ್ಗಂತೂ ಈ ರಾಶಿಯ ವಿದ್ಯಾರ್ಥಿಗಳಿಗೆ 8ನೇ ಮನೆಯ ಗುರುವು ಮಹತ್ವದ ಸಂಶೋಧನೆಗೆ ಸಹಾಯ ಮಾಡಲಿದ್ದು, ಸಾಕಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನು ಈ ಸಂಶೋಧನೆಯಿಂದ ಕಾಣ್ತಾ ಬರ್ತೀರಿ. ಹಾಗೆಯೇ ನಿಮಗೆ ಉತ್ತಮವಾದಂತಹ ಯಶಸ್ಸು ಕೂಡ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ವೃತ್ತಿಯ ವಿಚಾರದಲ್ಲೂ ಕೂಡ ಈ ಮಾರ್ಚ್ ತಿಂಗಳು ಬಹಳ ಹೆಚ್ಚು ಪ್ರಭಾವವನ್ನು ಬೀರಲಿದೆ ಅಂತಲೇ ಹೇಳ್ಬೋದು. ಕೌಟುಂಬಿಕ ವಿಷಯಗಳು ನಿಮ್ಮ ಜೀವನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಲಿದೆ. ಅದರಲ್ಲೂ ಮಾರ್ಚ್ 15ರವರೆಗೆ ಸೂರ್ಯನು 4ನೇ ಮನೆಯಲ್ಲಿ ಇರೋದರಿಂದ ನೀವು ಮನೆಯಿಂದಲೇ ಕೆಲಸವನ್ನು ಮಾಡ್ಬೋದು ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೊಡಗಬಹುದು. ಆದರೆ ಮಂಗಳ ಮತ್ತು ರಾಹುವಿನ ಸಂಯೋಜನೆಯು ನಿಮ್ಮ ಗಮನವನ್ನು ಬೇರೆಡೆಗೆ ಕೂಡ ಸೆಳೆಯಬಹುದು. ಮನೆಯ ಜಗಳಗಳು ಕೆಲಸದ ಮೇಲೆ ಪರಿಣಾಮವನ್ನು ಬೀರದಂತೆ ಈ ರಾಶಿಯವರು ನೋಡ್ಕೊಳ್ಬೇಕು. ಅದರಲ್ಲೂ ಮಾರ್ಚ್ 15ರ ನಂತರ ಸೂರ್ಯನು 5ನೇ ಮನೆಗೆ ಬಂದಾಗ ನಿಮ್ಮ ನವೀನ ಆಲೋಚನೆಗಳಿಗೆ ಅಂದರೆ ಹೊಸ ಆಲೋಚನೆಗಳಿಗೆ ಮನ್ನಣೆಯೂ ಕೂಡ ಆಲ್ರೆಡಿ ಸಿಗ್ತಾ ಬಂದಿದೆ. ನಾಯಕತ್ವದ ಜವಾಬ್ದಾರಿ ಸಿಗುವಂತಹ ಸಾಧ್ಯತೆಗಳು ಕೂಡ ಈ ಮಾರ್ಚ್ 24ರ ನಂತರ ಎದುರಾಗಲಿದೆ. ಆದರೆ 10ನೇ ಮನೆಯಲ್ಲಿರುವಂತಹ ಕೇತುವು ನಿಮಗೆ ಎಷ್ಟೇ ಕೆಲಸವನ್ನು ಮಾಡಿದರೂ ತೃಪ್ತಿ ಇಲ್ಲದಂತೆ ಮಾಡ್ಬೋದು. ಈ ಟೈಮ್ನಲ್ಲಿ ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾ ಬನ್ನಿ. ಇದು ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳನ್ನು ನೀಡಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಮಾರ್ಚ್ 24ರ ನಂತರವೂ ಕೂಡ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತಾ ಬಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗಾದರೆ ಇರುವಂತಹ ಸಮಸ್ಯೆಗಳಿಗೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು? ನಿಮ್ಮ ಕೌಟುಂಬಿಕ ಅಶಾಂತಿಯನ್ನು ಕಡಿಮೆ ಮಾಡಲು ಮತ್ತು ಪ್ರೇಮದ ಅದೃಷ್ಟವನ್ನು ಹೆಚ್ಚಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡ್ತಾ ಬನ್ನಿ. ಮೊದಲನೇದಾಗಿ, ಮಂಗಳವಾರದಂದು ದೇವಸ್ಥಾನಕ್ಕೆ ಕೆಂಪು ಹೂವುಗಳನ್ನು ಅರ್ಪಿಸಿ ಸ್ನೇಹಿತರೆ. ಇದು 4ನೇ ಮನೆಯ ಮಂಗಳನ ಆಕ್ರಮಣಕಾರಿ ವರ್ತನೆಯನ್ನು ತಗ್ಗಿಸಲಿದೆ. ನಿಮ್ಮ ವಾಹನದಲ್ಲಿ ಸಣ್ಣ ಗಣೇಶನ ವಿಗ್ರಹವನ್ನು ಇಟ್ಕೊಳ್ಳಿ. ಇದು ಶುಭವನ್ನು ತರಲಿದೆ. ತಡರಾತ್ರಿಯ ಚಾಲನೆಯನ್ನು ಈ ರಾಶಿಯವರು ತಪ್ಪಿಸಬೇಕಾಗಿರುತ್ತದೆ. ಉಚ್ಚ ಶುಕ್ರನ ಶುಭ ಫಲಕ್ಕಾಗಿ ಶುಕ್ರವಾರದಂದು ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಾಲಿನ ಉತ್ಪನ್ನಗಳನ್ನು ದಾನ ಮಾಡಿ ಸ್ನೇಹಿತರೆ. ಹಾಗೆಯೇ ರಾಹುವಿನ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಪ್ರತಿದಿನ ಸಂಜೆ ಮನೆಯಲ್ಲಿ ಕರ್ಪೂರ ಅಥವಾ ಸಾಂಬ್ರಾಣಿ ಧೂಪವನ್ನು ಹಾಕಿ ಒಂದು ಪಾತ್ರೆಯಲ್ಲಿ ಸಮುದ್ರದ ಉಪ್ಪನ್ನು ಹಾಕಿ ಇಡೋದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಯನ್ನು ಪೂಜಿಸಿ
ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ. ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ, ಇದರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ಸಿಗಲಿದೆ. ಹಾಗೆ ಪ್ರತಿ ಗುರುವಾರದಂದು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ಹಾಗೆ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಸಾಕಷ್ಟು ಉತ್ತಮವಾದ ಫಲಗಳನ್ನು ನೀವು ಕಾಣ್ಬೋದಾಗಿದೆ. ಹಾಗೆ ಆ ಶನಿದೇವರ ಕೃಪೆಯೂ ಕೂಡ ನಿಮ್ಮ ಮೇಲೆ ಇರಲಿದೆ. ಹಾಗೆ ಪ್ರತಿ ಮಂಗಳವಾರದಂದು ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಸಾಕಷ್ಟು ಉತ್ತಮವಾದ ಫಲಗಳನ್ನು ನೀವು ಕಾಣ್ತಾ ಬರ್ತೀರಿ. ಇದರಿಂದ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರ್ತಾ ಹೋಗ್ತವೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಗುರುದೇವ, ಲಕ್ಷ್ಮೀನಾರಾಯಣ, ಮಂಗಳದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.